ನಮಸ್ಕಾರ. ಈ ದಿನ ನಾನು ಸಾದಾ ಫ್ರಾಕಿನ ಪಾಠನ ಮಾಡ್ತಾ ಇದ್ದೀನಿ. ಇಲ್ಲಿ ಸಾದಾ ಫ್ರಾಕಿಗೆ ಬೇಕಾಗಿರುವ ಅಳತೆಗಳು: ಪೂರ್ಣ ಉದ್ದ 60 ಸೆಂಟಿಮೀಟರ್, ಎದೆಯ ಸುತ್ತಳತೆ 60 ಸೆಂಟಿಮೀಟರ್, ಬಾಡಿಯ ಉದ್ದ 25 ಸೆಂಟಿಮೀಟರ್, ಸೊಂಟದ ಸುತ್ತಳತೆ 54 ಸೆಂಟಿಮೀಟರ್, ಭುಜ 28 ಸೆಂಟಿಮೀಟರ್, ತೋಳಿನ ಉದ್ದ 15 ಸೆಂಟಿಮೀಟರ್, ತೋಳಿನ ಅಗಲ ಅಂದರೆ ಸುತ್ತಳತೆ 20 ಸೆಂಟಿಮೀಟರ್. ಇದಿಷ್ಟು ನಮಗೆ ಸಾದಾ ಫ್ರಾಕಿಗೆ ಬೇಕಾಗಿರುವ ಅಳತೆಗಳು. ನೋಡಿ, ಈ ಸಾದಾ ಫ್ರಾಕನ್ನು ನಾವು ಮಕ್ಕಳಿಗೆ ಚಿಲ್ಡ್ರನ್ಸ್ ಗಾರ್ಮೆಂಟ್ಸ್ ಅಂತ ಕರಿತೀವಿ. ಈಗ 15 ವರ್ಷದ ಒಳಗಡೆ ಮಕ್ಕಳಿಗೆ ಹೊಲಿಯೋಂಥ ಫ್ರಾಕು, ಶರ್ಟು, ನಿಕ್ಕರು ಇದನ್ನೆಲ್ಲ ಚಿಲ್ಡ್ರನ್ಸ್ ಗಾರ್ಮೆಂಟ್ಸ್ ಅಂತ ಕರಿತೀವಿ. ಎಬೋ ಹೊಲಿಯೋನೆಲ್ಲ ಲೇಡೀಸ್ ಗಾರ್ಮೆಂಟ್ಸ್ ಅಂತ ಕರಿತೀವಿ. ಈಗ ಇದು ಚಿಲ್ಡ್ರನ್ಸ್ ಗಾರ್ಮೆಂಟ್ಸು. ಇದನ್ನು ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಹೊಲಿಬೋದು. ಸಾದಾ ಫ್ರಾಕಿಗೂ ಕುತ್ತಿಗೆಗೆ ಫ್ರಿಲ್ ಕೊಡ್ಬೋದು, ತೋಳು ಬಫ್ ಹೊಲಿಬೋದು, ಸಾದಾ ಹೊಲಿಬೋದು, ಸ್ಲೀವ್ಲೆಸ್ ಹೊಲಿಬೋದು, ಲಂಗಕ್ಕೂ ಫ್ರಿಲ್ ಕೊಟ್ಟು ಹೊಲಿಬೋದು. ಯಾವ ರೀತಿ ಬೇಕಾದರೂ ಹೊಲಿಬೋದು. ಅಂದರೆ ಮೂಲವಾಗಿ ಹೊಲಿಯುವಾಗ ಸಾದಾ ಅಂದರೆ ಪ್ಲೈನ್ ಹೊಲಿತೀವಿ ಕಲಿಯುವಾಗ. ಇದನ್ನು ಹೆಚ್ಚಾಗಿ 2 ವರ್ಷದ ಮಕ್ಕಳಿಂದ ಸಣ್ಣ ಸ್ವಲ್ಪ ಕುಳ್ಳ ಇದ್ದರೆ 5 ವರ್ಷದ ಮಕ್ಕಳವರೆಗೂ ಈ ಅಳತೆ ಬಟ್ಟೆಯನ್ನು ಹಾಕ್ಬೋದು. ಇದರ ಮಾದರಿ ಚಿತ್ರ ಸಾದಾ ಫ್ರಾಕು ಈ ರೀತಿ ಬರುತ್ತೆ. ಈಗ ಇದರ ಬಾಡಿಯ ರಚನೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ. 4 ಫೋಲ್ಡಿಂಗ್ ಮಾಮೂಲಿ ನಾವು ಇಟ್ಕೋಬೇಕು ಯಾವುದಕ್ಕಾದ್ರೂ. ಅದರಲ್ಲಿ ಮೇಲ್ಭಾಗಕ್ಕೆ ನಾವು ರಚನೆಯನ್ನು ಹಾಕ್ತೀವಿ. ಈಗ ಇದು ಮೊದಲು ಬಾಡಿಯ ರಚನೆ. ನೋಡಿ, ಈ ಮೇಲ್ಭಾಗದ್ದು ಬಾಡಿಯ ರಚನೆ ನೋಡಿ. ಈಗ ಮುಂಭಾಗದ ಬಾಡಿಯ ರಚನೆ 0ಇಂದ 1ಕ್ಕೆ ಬಾಡಿಯ ಉದ್ದ ಪ್ಲಸ್ 1 ಸೆಂಟಿಮೀಟರ್ ಹೊಲಿಗೆಗೆ. ನೋಡಿ, 0ಇಂದ 1ಕ್ಕೆ ಬಾಡಿಯ ಉದ್ದ ಎಷ್ಟಿದೆ? 25 ಇದೆ. ಪ್ಲಸ್ 1 ಸೆಂಟಿಮೀಟರ್ ಹೊಲಿಗೆಗೆ ಅಂದರೆ 26. ನೆಕ್ಸ್ಟು 1ರಿಂದ 2ಕ್ಕೆ 2 ಸೆಂಟಿಮೀಟರ್ ಮುಂಭಾಗದ ಸಮತೋಲನಕ್ಕೆ. ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಮುಂಭಾಗದ ಸಮತೋಲನಕ್ಕೆ. ಅಂದರೆ ಯಾಕೆ ಈ ಥರ ಇಡಬೇಕು? ಒಂದೇ ಅಳತೆ ಇಟ್ಟರೆ ಆಗಲ್ವಾ ಅನ್ಬೋದು ನೀವು. ಆದರೆ ಮಕ್ಕಳಿಗೆ ಸ್ವಲ್ಪ ಮುಂಭಾಗದಲ್ಲಿ ಹೊಟ್ಟೆ ದಪ್ಪ ಇರುತ್ತೆ. ಆಗ ಫ್ರಾಕ್ ಹಾಕಿದ್ರೆ ಎತ್ಕೊಂಡಂಗಾಗುತ್ತೆ ಹಿಂಭಾಗಕ್ಕೂ ಮುಂಭಾಗಕ್ಕೂ. ಅದು ಬ್ಯಾಲೆನ್ಸ್ ಆಗಲಿ ಅಂತ ಮುಂಭಾಗಕ್ಕೆ 2 ಸೆಂಟಿಮೀಟರ್ನ ನಾವು ಹೆಚ್ಚಿಗೆ ಇಟ್ಕೋತಾ ಇದ್ದೀವಿ. ನೆಕ್ಸ್ಟು 0ಇಂದ 3ಕ್ಕೆ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಮೈನಸ್ 2.5 ಸೆಂಟಿಮೀಟರ್. ಎದೆಯ ಸುತ್ತಳತೆ ಎಷ್ಟಿದೆ? 60 ಇದೆ. 4ನೇ ಒಂದು ಭಾಗ ಅಂದರೆ 15 ಬರುತ್ತೆ. ಅದರಲ್ಲಿ 15ರಲ್ಲಿ 2.5 ಕಳೆದ್ರೆ ನಮಗೆ 12.5 ಬರುತ್ತೆ. ಇಲ್ಲಿಂದ 0ಇಂದ 3ಕ್ಕೆ. ನೆಕ್ಸ್ಟು 3ರಿಂದ 4ಕ್ಕೆ ಎದೆಯ ಸುತ್ತಳತೆಯ ಮತ್ತು ಇಲ್ಲಿ 1ರಿಂದ 5ಕ್ಕೆ ಎರಡೂ ಒಂದೇ ಅಳತೆ ಬರೋದ್ರಿಂದ ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಹಾಕಿ ಬರೆದಿದ್ದೀವಿ. ಎದೆಯ ಸುತ್ತಳತೆ 4ನೇ ಒಂದು ಭಾಗ ಪ್ಲಸ್ 4 ಸೆಂಟಿಮೀಟರ್. ಅಂದರೆ 4ನೇ ಒಂದು ಭಾಗ 15 ಬರುತ್ತೆ. ಅದಕ್ಕೆ ಪ್ಲಸ್ 4 ಸೇರಿಸಿದಾಗ 19 ಆಗುತ್ತೆ. 3ರಿಂದ 4ಕ್ಕೂ 19, 1ರಿಂದ 5ಕ್ಕೂ 19 ಸೆಂಟಿಮೀಟರ್. ಈಗ ಭುಜದ ಅಳತೆ 0ಇಂದ 7ಕ್ಕೆ ಅರ್ಧ ಭುಜ ಪ್ಲಸ್ ಹೊಲಿಗೆಗೆ 1 ಸೆಂಟಿಮೀಟರ್. ಇಲ್ಲಿ ನಾವು ಭುಜದ ಅಳತೆಯನ್ನು 28 ಅಂತ ಕೊಟ್ಟಿದ್ದೀವಿ. ಅಕಸ್ಮಾತ್ ಕೊಡಲಿಲ್ಲ ಅಂದಾಗ ಎದೆ ಸುತ್ತಳತೆ 4ನೇ ಒಂದು ಭಾಗನ ನಾವಿಲ್ಲಿಗೆ ಇಟ್ಕೋಬೇಕಾಗುತ್ತೆ. ಮರೆತರೆ ತಗೊಳ್ಳುವಾಗ ಅಳತೆನ ಭುಜದ ಅಳತೆ ತಗೊಳ್ಳಿಲ್ಲ, ಏನಪ್ಪ ಮಾಡೋದು ಅನ್ನೋ ಚಿಂತೆ ಮಾಡೋದು ಬೇಕಾಗಿಲ್ಲ. ಎದೆ ಸುತ್ತಳತೆ 4ನೇ ಒಂದು ಭಾಗ ಇಟ್ಟಾಗ ಅದು ಕೂಡ ಭುಜದ ಅಳತೆ ಸರಿಯಾಗಿರುತ್ತೆ. ಈಗ 7, 8 ನೇರ ಗೆರೆ ಸೇರಿಸಿ. ಅಂದರೆ 3ರಿಂದ 8ಕ್ಕೂ 0ಇಂದ 7ಕ್ಕೆ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ನೆಕ್ಸ್ಟು 7ರಿಂದ 9ಕ್ಕೆ, 8ರಿಂದ 10ಕ್ಕೆ, 5ರಿಂದ 6ಕ್ಕೆ 1.5, 1.5, 1.5 ಸೆಂಟಿಮೀಟರ್. 3 ಒಂದೇ ಅಳತೆ ಬರೋದ್ರಿಂದ ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಹಾಕಿ 1.5 ಸೆಂಟಿಮೀಟರ್ ಅಂತ ಬರೆದಿದ್ದೀವಿ. ಈಗ 6, 2 ಸೇರಿಸಿ. 6 ಇಲ್ಲಿಂದ ಇಲ್ಲಿಗೆ 1.5 ಇರುತ್ತೆ. 4, 6 ಮತ್ತು 6, 2 ಸೇರಿಸಿ. 4, 10, 9 ಸೇರಿಸಿ ಮುಂಭಾಗದ ಕಂಕಣ ಆಕಾರ ಕೊಡಿ. ನೋಡಿ, 4, 10, 9 ಸೇರಿಸಿ ಮುಂಭಾಗದ ಕಂಕಣ ಆಕಾರ ಕೊಡಿ. 0ಇಂದ 11ಕ್ಕೆ
ಎದೆಯ ಸುತ್ತಳತೆಯ 12ನೇ ಒಂದು ಭಾಗ. 60 ಇರೋದ್ರಿಂದ 12, ಇಲ್ಲಿ 65 ಬಂತು. 0ಯಿಂದ 11ಕ್ಕೆ 12ನೇ ಒಂದು ಭಾಗ ಪ್ಲಸ್ 1 ಸೆಂಟಿಮೀಟರ್. 5 + 1 6 ಸೆಂಟಿಮೀಟರ್ ಆಯಿತು. ನೆಕ್ಸ್ಟು 0ಯಿಂದ 12ಕ್ಕೆ ಅದೇ 12ನೇ ಒಂದು ಭಾಗ ಪ್ಲಸ್ 4 ಸೆಂಟಿಮೀಟರ್. 5 4 9 ಇದನ್ನು ಸ್ಕ್ವಯರ್ ಆಗಿ ಸೇರಿಸಿ ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ಗಿಟ್ಟು 12 11 ಸೇರಿಸಿ ಮುಂಭಾಗದ ಕುತ್ತಿಗೆಯ ಆಕಾರ ಕೊಡಿ. 11 9 ಭುಜದ ಇಳಿಜಾರು. 14 ಇದು 1 6ರ ಮಧ್ಯ ಬಿಂದು. 15 ಇದು ಎದೆಗೆರೆಯ ಕೆಳಗೆ 5 ಸೆಂಟಿಮೀಟರ್ ಅಥವಾ 14ರಿಂದ 15ಕ್ಕೆ ಎದೆ ಸುತ್ತಳತೆಯ 12ನೇ ಒಂದು ಭಾಗ. 14ರಿಂದ 17ಕ್ಕೆ 14ರಿಂದ 16ಕ್ಕೆ 1 ಅಥವಾ 1.5 ಸೆಂಟಿಮೀಟರ್. 16 15 17 ಸೇರಿಸಿ ಬಾಣದ ಗುರುತಿನ ಡಾಟ್ಸ್ನ ಆಕಾರ ಕೊಡಿ. ಇದಿಷ್ಟು ಮುಂಭಾಗದ ರಚನೆ. ಈಗ ಹಿಂಭಾಗದ ರಚನೆಗೆ ನೋಡಿ, 0ಯಿಂದ 13ಕ್ಕೆ 4 ಸೆಂಟಿಮೀಟರ್ ಅಥವಾ 0 12ರ ಅರ್ಧ ಭಾಗ. ಇಲ್ಲಿ ಅಳತೆ ಒಂದೇ ಇರುತ್ತೆ. 11 13 ಸೇರಿಸಿ ಹಿಂಭಾಗದ ಕುತ್ತಿಗೆಯ ಆಕಾರ ಕೊಡಿ. 4 9 ಸೇರಿಸಿ ಹಿಂಭಾಗದ ಕಂಕಳು ಆಕಾರ ಕೊಡಿ. ಇದಿಷ್ಟು ಬಾಡಿಯ ರಚನೆ. ಈಗ ನಮಗೆ ಬಾಡಿಯ ಪಾರ್ಟ್ ಆಗೋಯ್ತು. ಈಗ ಸ್ಕರ್ಟ್ ಪಾರ್ಟ್ ಅಂದರೆ ಬಾಡಿ ಪಾರ್ಟು ಮೇಲ್ಭಾಗದ ಇಲ್ಲಿ ರಚನೆ ಬಂದಿದೆ. ಈಗ ಈ ಸ್ಕರ್ಟ್ ಪಾರ್ಟಿನ ರಚನೆ ನೋಡಿ. ಈಗ 0ಯಿಂದ 1ಕ್ಕೆ ಪೂರ್ಣ ಉದ್ದ ಎಷ್ಟಿದೆ? 60 ಇದೆ. ಪೂರ್ಣ ಉದ್ದ ಮೈನಸ್ ಬಾಡಿಯ ಉದ್ದ ಪ್ಲಸ್ 1 ಸೆಂಟಿಮೀಟರ್ ಹೊಲಿಗೆಗೆ. ಪೂರ್ಣ ಉದ್ದದಲ್ಲಿ ಬಾಡಿಯ ಉದ್ದ ಎಷ್ಟಿದೆ? 25 ಇದೆ. 25ನ್ನು ಕಳೆದರೆ 35 ಬರುತ್ತೆ. ಹೊಲಿಗೆಗೊಂದು 36. 0ಯಿಂದ 1ಕ್ಕೂ 36, 3ರಿಂದ 4ಕ್ಕೂ 36. ನೆಕ್ಸ್ಟು 1ರಿಂದ 2ಕ್ಕೆ 4ರಿಂದ 5ಕ್ಕೆ 4 ಸೆಂಟಿಮೀಟರ್ ಕೆಳಭಾಗದ ಮಡಿಕೆಗೆ, ಈ ಲಂಗದ ಕೆಳಭಾಗದಲ್ಲಿ ಮಡಿಸಿ ಹೊಲಿಯೋದಕ್ಕೆ ಈ 4 ಸೆಂಟಿಮೀಟರ್. ನೆಕ್ಸ್ಟು 0ಯಿಂದ 3ಕ್ಕೆ 1ರಿಂದ 4ಕ್ಕೆ 2ರಿಂದ 5ಕ್ಕೆ ಪೂರ್ಣ ಸೊಂಟದ ಸುತ್ತಳತೆ ಪ್ಲಸ್ 2 ಸೆಂಟಿಮೀಟರ್ ಹೊಲಿಗೆಗೆ ಅಥವಾ ಎದೆ ಸುತ್ತಳತೆಯ 4ನೇ ಒಂದು ಭಾಗ ಪ್ಲಸ್ 25 ಸೆಂಟಿಮೀಟರ್. ಈ ರೀತಿ ಇಟ್ಕೋಬೇಕಾಗುತ್ತೆ. ಈ ಥರದ ಪೀಸು ನಮಗೆ 3 ಪೀಸು ಬೇಕು ನರಿಗೆ ಕೊಡೋದಕ್ಕೆ. ಅಂದರೆ ಪೂರ್ಣ ಸೊಂಟದ ಸುತ್ತಳತೆ ಎಷ್ಟಿದೆ ನಮಗೆ? 54 ಇದೆ. 2 ಹೊಲಿಗೆಗೆ ಸೇರಿಸಿದ್ರೆ 56. ಈ ರೀತಿ 56 ಸೆಂಟಿಮೀಟರ್ ಅಗಲದ 3 ಪೀಸು. 3ರಷ್ಟು ಅಂದರೆ 54 × 3 ಅಲ್ಲಿಗೆ 164 ಸೆಂಟಿಮೀಟರ್ ನಮಗೆ ಒಂದು ಫ್ರಾಕಿಗೆ ನೆರಿಗೆ ಕೊಡೋದಕ್ಕೆ ಬಟ್ಟೆ ಬೇಕು. ಇದಿಷ್ಟು ಸ್ಕರ್ಟಿನ ರಚನೆ ಆಯಿತು. ಈಗ ಬಾಡಿ ಆಯಿತು, ಸ್ಕರ್ಟ್ ಆಯಿತು. ಈಗ ತೋಳಿನ ರಚನೆ. ತೋಳಿನ ಉದ್ದ ಎಷ್ಟಿದೆ ನಮಗೆ? 15 ಸೆಂಟಿಮೀಟರ್ ನೋಡಿ. 0ಯಿಂದ 1ಕ್ಕೆ ತೋಳಿನ ಉದ್ದ ಪ್ಲಸ್ 1 ಸೆಂಟಿಮೀಟರ್ ಹೊಲಿಗೆಗೆ ನೋಡಿ. 0ಯಿಂದ 1ಕ್ಕೆ ತೋಳಿನ ಉದ್ದ 15 ಪ್ಲಸ್ ಹೊಲಿಗೆಗೊಂದು 16. 1ರಿಂದ 2ಕ್ಕೆ 4 ಸೆಂಟಿಮೀಟರ್ ಕೆಳಭಾಗದ ಮಡಿಕೆಗೆ ನೋಡಿ. ಇಲ್ಲಿ 3ರಿಂದ 4ಕ್ಕೂ 0ಯಿಂದ 1ಕ್ಕೆ ಎಷ್ಟಿದೆ ಅಷ್ಟೇ ಇರುತ್ತೆ. 4ರಿಂದ 5ಕ್ಕೆ 1ರಿಂದ 2ಕ್ಕೆ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ನೆಕ್ಸ್ಟ್ 1ರಿಂದ 4ಕ್ಕೆ 0ಯಿಂದ 3ಕ್ಕೆ 2ರಿಂದ 5ಕ್ಕೆ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ. ಎದೆ ಸುತ್ತಳತೆ 60 ಇದೆ. 4ನೇ ಒಂದು ಭಾಗ ಅಂದರೆ 15 ಸೆಂಟಿಮೀಟರ್. ಮತ್ತು ಈಗ ಇದಿಷ್ಟು 15 ಸೆಂಟಿಮೀಟರ್ಗೆ ಸ್ಕ್ವಯರ್ ಆಗಿ ಗೆರೆ ಹಾಕ್ಕೋಬೇಕು. ಈಗ
3ರಿಂದ 7ಕ್ಕೆ, 0ಯಿಂದ 3ರ ಅರ್ಧ ಭಾಗ, ಇಲ್ಲಿ ನೋಡಿ 15 ಇದೆ ಅಂದರೆ 7 ಬರುತ್ತೆ. ಅಥವಾ ಎದೆಯ ಸುತ್ತಳತೆಯ 12ನೇ ಒಂದು ಭಾಗ ಇಡಬೇಕಾಗತ್ತೆ, ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟು 1ರಿಂದ 8ಕ್ಕೆ ತೋಳಿನ ಸುತ್ತಳತೆಯ ಅರ್ಧ ಭಾಗ, ತೋಳಿನ ಸುತ್ತಳತೆ ಎಷ್ಟಿದೆ? 20 ಇದೆ. ಅರ್ಧ ಭಾಗ ಅಂದರೆ 10 ಪ್ಲಸ್ 2 12 ಇಡಬೇಕು. ಇಟ್ಟು 7 8 5 ಸೇರಿಸಿ ಇಲ್ಲಿ ತೋಳಿನ ಆಕಾರ ಕೊಡಬೇಕು. ನೆಕ್ಸ್ಟು 0 7 ನೇರಗೆರೆ ಸೇರಿಸಿ 9 ಇದು 0 7ರ ಮಧ್ಯ ಬಿಂದು, 8 ಇದು 9 7ರ ಮಧ್ಯ ಬಿಂದು, 8ರಿಂದ 12ಕ್ಕೆ 8ರಿಂದ 13ಕ್ಕೆ 1 ಸೆಂಟಿಮೀಟರ್. ಇಲ್ಲಿ 9 0ಯ ಮಧ್ಯ ಬಿಂದು 10, 10ರಿಂದ 11ಕ್ಕೂ 1 ಸೆಂಟಿಮೀಟರ್. ಈಗ 7 12 9 11 0 ನೋಡಿ, 7 12 9 0 ಇದಿಷ್ಟನ್ನು ಸೇರಿಸಿ ಮುಂಭಾಗದ ತೋಳಿನ ಆಕಾರ ಕೊಡಬೇಕು. 7 13 11 0 7 13 11 0 ಸೇರಿಸಿ ಹಿಂಭಾಗದ ತೋಳಿನ ಆಕಾರ ಕೊಡಬೇಕು. ಇದಿಷ್ಟು ತೋಳಿನ ರಚನೆ. ಇದು 4 ಭಾಗ ಫೋಲ್ಡಿಂಗಲ್ಲಿರುತ್ತೆ. ಇದಿಷ್ಟು ಆದಮೇಲೆ ಡಬ್ಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಮೊದಲು ಡಬಲ್ ಪಟ್ಟಿ. 0ಯಿಂದ 1ಕ್ಕೆ ಬಾಡಿಯ ಉದ್ದ ಎಷ್ಟಿದೆ ಅಷ್ಟೇ ತಗೋಬೇಕು. ಬಾಡಿಯ ಉದ್ದ 25 ಇದೆ, 25. 2ರಿಂದ 3ಕ್ಕೂ ಅಷ್ಟೇ. 0ಯಿಂದ 2ಕ್ಕೆ 1ರಿಂದ 3ಕ್ಕೆ 6 ಸೆಂಟಿಮೀಟರ್. 6 ಸೆಂಟಿಮೀಟರ್ ಯಾಕೆಂದರೆ ಇದು ಫೋಲ್ಡಿಂಗಲ್ಲಿ ಬರೋದ್ರಿಂದ ಇದನ್ನು 6 ಸೆಂಟಿಮೀಟ್ರ್ ತಗೋಬೇಕು. 0ಯಿಂದ 1ಕ್ಕೆ ಸಿಂಗಲ್ ಪಟ್ಟಿಗೆ, 2ರಿಂದ 3ಕ್ಕೆ ಇದು ಸೇಮ್ ಡಬಲ್ ಪಟ್ಟಿಗೆ ಎಷ್ಟು ಉದ್ದ ಇಟ್ಟಿದ್ದೀವೋ ಅಷ್ಟೇ ಉದ್ದ ಇಟ್ಕೋಬೇಕು, ಅಂದರೆ ಬಾಡಿಯ ಉದ್ದ. ಅಗಲಕ್ಕೆ 0ಯಿಂದ 2ಕ್ಕೆ 1ರಿಂದ 3ಕ್ಕೆ 4 ಸೆಂಟಿಮೀಟರ್. ಇದಿಷ್ಟು ಸಾದಾ ಫ್ರಾಕಿನ ರಚನೆ. ಈಗ ಈ ಪಾಠ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗದಿದ್ರೆ ಇನ್ನೊಂದು ಸಲ ನೋಡ್ಕೊಂಡು ರಚನೆ ಹಾಕ್ಕೊಳ್ಳಿ. ನೆಕ್ಸ್ಟು ಪೇಪರ್ ಮಾದರಿಯನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಹಾಗೆ ಇದು ನಿಮಗೆ ಇಷ್ಟ ಆಗಿದೆ ಅಂದರೆ ನೀವು ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ಮೊದಲು ಸಬ್ಸ್ಕ್ರೈಬ್ ಮಾಡಿ ಗಂಟೆ ಮೇಲೆ ಒತ್ತಿದರೆ ನಾವು ಹಾಕೋ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಆದ್ದರಿಂದ ನೀವು ನಮಗೆ ಲೈಕ್ ಮಾಡಿ ಎನ್ಕರೇಜ್ ಮಾಡಿ ಅನ್ನುತ್ತಾ ಮುಂದೆ ಪೇಪರ್ ಮಾದರಿಯನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ವಂದನೆಗಳು.